ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಬರೀ ನೀವು ಇದನ್ನು ಒಂದು 2 ಸಲ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೂದಲು ತಕ್ಷಣ ಉದುರೋದು ನಿಲ್ಲುತ್ತೆ, ಕೂದಲನ್ನು ಸಾಫ್ಟ್ ಆಗಿ ಮಾಡುತ್ತೆ, ಕೂದಲನ್ನು ಸಿಲ್ಕಿಯಾಗಿ ಮಾಡುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ನಿಮಗೆ ಈ ಮನೆಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬ ಜನಕ್ಕೆ ಬಕ್ಕು ತಲೆ ಆಗ್ತಾ ಇದ್ರು, ಅದ್ರ ಕಡೆ ಗಮನ ಕೊಡೋದೇ ಇಲ್ಲ. ಸ್ವಲ್ಪ ಹೇರ್ ಫಾಲ್ ಆಗ್ತಾ ಬಂತು ಅಂದರೆ ನೀವು ಈ ಮನೆಮದ್ದನ್ನು ಮಾಡೋದ್ರಿಂದ ನಿಮ್ಮ ಕೂದಲು ಉದುರೋದು ಬೇಗ ತಕ್ಷಣಕ್ಕೆ ನಿಲ್ಲುತ್ತೆ. ಮಹಿಳೆಯರಾಗಲಿ ಪುರುಷರಾಗಲಿ ಹೇರ್ ಫಾಲ್ ಆಗ್ತದೆ ಅಂತ ನಮ್ಗೆ ಗೊತ್ತಾದಾಗ ನಮ್ಮ ಕೂದಲಿನ ಬಗ್ಗೆ ನಾವು ಕಾಳಜಿ ತಗೊಳ್ಳೇಬೇಕು. ಆಮೇಲೆ ಬೇಕಾದರೆ ವಯಸ್ಸಾದ ಮೇಲೆ ಕೂದಲು ಬಕ್ಕೋತಲೆ ಆಗೋದು ಇಲ್ಲ ವೈಟ್ ಹೇರ್ ಆಗೋದು ಕಾಮನ್ ಆಗಿರುತ್ತೆ. ಆದರೆ ನಾವು ಮೊದಲೇ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಗ್ರೇ ಹೇರ್ ಆಗೋದನ್ನು ತಪ್ಪಿಸ್ಬೋದು. ಹೇರ್ ಫಾಲ್ ತುಂಬ ಆಗುತ್ತಲ್ಲ, ಅದನ್ನು ತಪ್ಪಿಸ್ಬೋದು. ಹಾಗಾದರೆ ನಾವು ಇವಾಗ ತಡ ಮಾಡೋದು ಬೇಡ, ಮನೇಲಿ ಹೇಗೆ ನಾವು ಒಂದು ಹೇರ್ ಆಯಿಲನ್ನು ತಯಾರಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ತುಂಬಾ ಸಿಂಪಲ್ ಆದಂಥ ಮನೆಮದ್ದು, ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಒಂದು ಬೌಲಿಗೆ ನಾನಿಲ್ಲಿ 2 ರಿಂದ 3 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ನಾವು ಈರುಳ್ಳಿನ ತಗೋಬೇಕು. ಈರುಳ್ಳಿ ರಸವಂತೂ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಕೂದಲು ಫಾಸ್ಟ್ ಆಗಿ ಬೆಳಿಲಿಕ್ಕೆ ಮತ್ತು ಹೇರ್ ಫಾಲನ್ನು ಕಂಟ್ರೋಲ್ ಮಾಡೋಕ್ಕೆ ಈರುಳ್ಳಿ ತುಂಬಾ ಒಳ್ಳೆಯದು ಅಂತ ಹೇಳಿ. ಇದನ್ನು ತುಂಬ ಜನ ಸ್ಮೆಲ್ ಅಂತ ಹೇಳಿ ಯೂಸ್ ಮಾಡೋದಿಲ್ಲ, ಬಟ್ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಳ್ಳಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಈ ಥರ ಈರುಳ್ಳಿ ತುರಿಬೇಕು. ಇಲ್ಲ ನೀವು ಅದನ್ನು ಕಟ್ ಮಾಡಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದರ ರಸ ಬೇಕು ನಮಗಷ್ಟೇ. 1 ರಿಂದ 2 ಸ್ಪೂನ್ ರಸ ಸಿಕ್ಕರೆ ಸಾಕು ನೋಡಿ. ಇಲ್ಲಿ ನಾನು ಈರುಳ್ಳಿನ ತುರಿತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 100ಕ್ಕೆ 90ರಷ್ಟು ಜನಕ್ಕೆ ಈ ಹೇರ್ ಆಯಿಲನ್ನು ಹಾಕೋದ್ರಿಂದಲೇ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು, ಯಾವುದೇ ರೀತಿ ಹೇರ್ ಆಯಿಲ್ ಆಗಿರಲಿ. ಬಟ್ 100ಕ್ಕೆ ಒಂದು 10% ಜನಕ್ಕೆ ಮಾತ್ರ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಹೆರಿಡಿಟಿಯಿಂದ ಆಗಿರ್ಬೋದು, ಇಲ್ಲ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಇದ್ರೂ ಸಹಿತ ನೀವು ಎಷ್ಟೇ ಕಷ್ಟಪಟ್ಟರು ಸಹಿತ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಬಕ್ಕು ತಲೆ ಆಗುತ್ತೆ, ಹೇರ್ ಫಾಲ್ ತುಂಬಾ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕೂದಲಿನ ಆರೋಗ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ನಾವು ನಮ್ಮ ದೇಹಕ್ಕೆ ತೆಗೆದುಕೊಳ್ಳಲೇಬೇಕು. ಇದರಿಂದ ನಮ್ಮ ಹೇರ್ ಫಾಲನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು, ಆರೋಗ್ಯಕರವಾದಂಥ ಹೇರನ್ನು ನಾವು ಪಡಿಬೋದು. 2 ಸ್ಪೂನ್ ಈರುಳ್ಳಿ ರಸವನ್ನು ತೆಕ್ಕೊಂಡಿದ್ದೀವಲ್ಲ, ಇವಾಗ ನಾವು ದಾಸವಾಳ ಹೂವನ್ನು ಈ ರೀತಿ ನೋಡಿ. ದಾಸವಾಳ ಹೂವು ಒಂದು ವೇಳೆ ನಿಮ್ಗೆ ಫ್ರೆಶ್ ಆಗಿ ಸಿಕ್ಕಿಲ್ಲ ಅಂದರೆ ಒಣಗಿದ ದಾಸವಾಳ ಹೂವು ಇದ್ರೂ ಪರವಾಗಿಲ್ಲ, ಅದನ್ನು ನಾವು ಉಪಯೋಗಿಸ್ಕೋಬಹುದು. ಇಲ್ಲಿ ನನಗೆ ಫ್ರೆಶ್ ಆದಂಥ ದಾಸವಾಳ ಹೂವು ಸಿಕ್ಕಿದೆ, ಅದನ್ನೇ ನಾನು ಬಳಸ್ತೀನಿ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, ಅಂದರೆ ಕೂದಲನ್ನು ಉದ್ದವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಹೇರ್ ಫಾಲನ್ನು ತಕ್ಷಣ ಕಂಟ್ರೋಲ್ ಮಾಡುವಂಥ ಒಂದು ಪದಾರ್ಥ ಇದೆ. ಆ ಸೀಕ್ರೆಟ್ ಪದಾರ್ಥ ಯಾವುದು ಅಂತ ನೋಡೋಕ್ಕಿಂತ ಮೊದಲು, ತುಂಬ ಜನಕ್ಕೆ ಪೋಷಕಾಂಶಗಳ ಕೊರತೆ ಇದ್ರೂ ಹೇರ್ ಫಾಲ್ ಆಗುತ್ತೆ ಅನ್ನಲ್ಲ, ಆ ಪೋಷಕಾಂಶಗಳು ನಿಮಗೆ ಡೈರೆಕ್ಟಾಗಿ ಸಿಗುವಂಥ ಒಂದು ಪ್ರಾಡಕ್ಟ್ ಇದೆ, ಅದನ್ನು ನೋಡ್ಕೊಂಬನ್ನಿ. ತುಂಬ ಜನಕ್ಕೆ ಕೂದಲು ಬೆಳವಣಿಗೆ ಆಗ್ತಿರೋದಿಲ್ಲ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅವರಿಗೆ ಕಾರಣ ಗೊತ್ತಿರೋದಿಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ. ಅವರು ತಿನ್ನುವ ಆಹಾರದಲ್ಲಿ ಕೂದಲ ಬೆಳವಣಿಗೆ ಬೇಕಾದಂಥ ಪೋಷಕಾಂಶಗಳು ಸಿಗ್ತಾ ಇರೋದಿಲ್ಲ. ಇದಕ್ಕಾಗಿಯೇ ಕೂದಲಿನ ಆರೋಗ್ಯಕ್ಕಾಗಿ ನಿಮಗೆ ನಾನು ತೋರಿಸ್ತಾ ಇರೋದು ಬಾಡಿ-ವೈಸ್ ಹೆಲ್ತ್ ಹೇರ್ ಗಮ್ಮೀಸ್ ಅಂತ ಹೇಳಿ ನೋಡಿ. ಈ ಬಾಕ್ಸಲ್ಲೇ ನಿಮ್ಮ ಕೂದಲಿನ ಸಮಸ್ಯೆಗೆ ಪೂರ್ಣ ಪರಿಹಾರ ಇದೆ. ಇದು ನೋಡಿ, ನಮ್ಮ ಕೂದಲಿನ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಇದರಲ್ಲಿದೆ. ಬಯೋಟಿನ್, ಜಿಂಕ್ ಹಾಗೂ ಮಲ್ಟಿವಿಟಮಿನ್ಗಳಾದ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇದರಲ್ಲಿದೆ. ಈ ಸಪ್ಲಿಮೆಂಟ್ ನಿಮ್ಮ ಹೇರ್ ಫಾಲ್ ಆಗೋದಂತೆ ನೋಡಿಕೊಳ್ಳುತ್ತೆ. ಜೊತೆಗೆ ಒಂದು ವೇಳೆ ಹೇರ್ ಲಾಸ್ ಆಗಿದ್ರೂ ಕೂಡ ಮತ್ತೆ ಹೇರ್ ಗ್ರೋತ್ ಆಗುವ ಹಾಗೆ ಮಾಡುತ್ತೆ. ಕೂದಲು ದಪ್ಪ ಹಾಗೂ ಸ್ಟ್ರಾಂಗ್ ಆಗುವಂತೆ ಮಾಡುತ್ತೆ. ಈ ಗಮ್ಮೀಸ್ನಲ್ಲಿರುವ ಪ್ರೋಟೀನ್ ಕೂದಲ ಬೆಳವಣಿಗೆಗೆ ಹಾಗೂ ಕೂದಲು ದಟ್ಟವಾಗಿ ಬೆಳೆಯಲು ಪ್ರಮುಖ ಪಾತ್ರ ವಹಿಸುತ್ತೆ. ಇದನ್ನು ನಾವು ತುಂಬ ಚೆನ್ನಾಗಿ ಅಗದು ತಿನ್ಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ. ಇನ್ನೊಂದು ನೋಡೋಣ, ಸೇಮ್ ಇದೇ ಥರನೇ ಚಾಕ್ಲೇಟ್. ಇದನ್ನು ತುಂಬ ಸುಲಭವಾಗಿ ನಾವು ಅಗದು ತಿನ್ಬೋದು, ಜೆಲ್ಲಿ ಥರ ಇರುತ್ತೆ. ತುಂಬ ಟೇಸ್ಟಿಯಾಗಿದೆ, ಎಮ್ಮೆಯಾಗಿದೆ. ಕೂದಲಿನ ಬೆಳವಣಿಗೆ ಬೇಕಾದಂಥ ಮಲ್ಟಿವಿಟಮಿನ್ಸಿಂದ ಈ ಗಮ್ಮಿಸನ್ನ ತಯಾರಿ ಮಾಡಿದ್ದಾರೆ. ಈ ಹೇರ್ ಗಮ್ಮಿಸ್ ಇದೆಯಲ್ಲ, ನಮ್ಮ ಕೂದಲನ್ನು ಒಳಗಿನಿಂದಲೇ ನರಿಶ್ ಮಾಡುತ್ತೆ. ನಮ್ಮ ಕೂದಲು ಉದ್ದ ಮತ್ತು ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಮ್ಮ ಕೂದಲಿನ ಒಳಗಿನಿಂದಲೇ ನರಿಶ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತಲ್ವಾ. ಈ ಗಮ್ಮಿಸು ಆ ಕೆಲಸ ಮಾಡುತ್ತೆ. ಹೀಗೆ ನಮ್ಮ ಕೂದಲನ್ನು ನರಿಶ್ ಮಾಡಬೇಕು ಅಂದರೆ ಕೂದಲ ಬೆಳವಣಿಗೆ ಬೇಕಾದಂಥ ಪೋಷಕಾಂಶಗಳನ್ನು ನಾವು ಒದಗಿಸ್ಬೇಕಾಗತ್ತೆ. ನಾವು ಡೈಲಿ ತೆಗೆದುಕೊಳ್ಳುವಂಥ ಆಹಾರದಲ್ಲಿ ನಮ್ಮ ಕೂದಲ ಬೆಳವಣಿಗೆ ಬೇಕಾದಂಥ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ.
ಈ ನ್ಯೂಟ್ರಿಷನಲ್ ಗ್ಯಾಪನ್ನು ಗಮ್ಮಿಸ್ ಕವರ್ ಮಾಡುತ್ತೆ. ಇವಾಗ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಾವುದು ಅಂದರೆ ಪೋಷಕಾಂಶಗಳ ಕೊರತೆ ಆಗಿರುತ್ತೆ. ಬಯೋಟಿನ್, ಜಿಂಕ್, ಮಲ್ಟಿವಿಟಮಿನ್ಸ್ಗಳಿಂದ ಕೂಡಿದಂಥ ಈ ಗಮ್ಮೀಸ್ ನಿಮ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ, ನಾವು ಬ್ಯಾಲೆನ್ಸ್ ಡಯಟ್ ಮಾಡ್ತಾ ಇರ್ತೀವಿ, ಒಳ್ಳೊಳ್ಳೆ ಪೋಷಕಾಂಶವುಳ್ಳ ಪದಾರ್ಥಗಳನ್ನು ತೆಗೆದುಕೊಳ್ತೀವಿ, ತರಕಾರಿಗಳನ್ನು ತಿಂತೀವಿ, ಆದರೂ ಯಾಕೆ ಹೇರ್ ಫಾಲ್ ಆಗ್ತಾ ಇದೆ ಅಂಥೇಳಿ. ಆದರೆ ಒಂದು ನಾವು ತಲೆಯಲ್ಲಿ ಇಟ್ಕೋಬೇಕು, ನಾವು ಆಹಾರವನ್ನು ಬೇಯಿಸುವಾಗ ಅದರಲ್ಲಿರುವ ಸತ್ವಗಳು, ಪೋಷಕಾಂಶಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈ ಗಮ್ಮೀಸನ್ನು ತಿನ್ನುವುದರಿಂದ ನಮ್ಮ ಕೂದಲಿನ ಬೆಳವಣಿಗೆ ಬೇಕಾದಂಥ ಪೋಷಕಾಂಶಗಳು ಡೈರೆಕ್ಟಾಗಿ ಸಿಗತ್ತೆ. ನೀವು ಯಾವಾಗ ಬೇಕಾದರೂ ತಗೊಳ್ಬೋದು. ಅಂದರೆ ಊಟದ ನಂತರ ನೀವು ಇದನ್ನು ತಗೊಳ್ಳೋದ್ರಿಂದ ಎಲ್ಲ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸಿಗತ್ತೆ. ಡೈಲಿ ನೀವು ಒಂದು ಗಮ್ಮಿನ ತಗೊಳ್ಳೇಬೇಕು. ಇದು ಎಲ್ಲ ರೀತಿಯ ಹೇರ್ ಟೈಪ್ಸಿಗೂ ಸೂಟ್ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಇದನ್ನು ತಿಂದ ತಕ್ಷಣ ಹೇರ್ ಗ್ರೋತ್ ಆಗಿಬಿಡುತ್ತೆ ಅಂತ ಹೇಳಿ ನೀವು ತಿಳ್ಕೊಳ್ಬಾರ್ದು. ಸಾಮಾನ್ಯವಾಗಿ ಇದು 2 ರಿಂದ 3 ತಿಂಗಳು ಟೈಮ್ ತಗೊಳುತ್ತೆ. ಇದು 100% ಸೇಫ್ ಮತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ಶುಗರ್ ಫ್ರೀ ಆಗಿದೆ, 100% ವೇಗನ್, 100% ವೆಜಿಟೇರಿಯನ್. ಇದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸನ್ನು ಯೂಸ್ ಮಾಡಿಲ್ಲ. ಇದನ್ನು ತಯಾರಿ ಮಾಡಿರುವ ಬಾಡಿ ವಾಯ್ಸ್ ಮಹಿಳೆಯರಿಗಾಗಿ ಇರುವ ಒಂದು ಹೆಲ್ತ್ ಕ್ಲಿನಿಕ್ ಆಗಿದೆ. ಹೇರ್, ಸ್ಕಿನ್, ವೆಯ್ಟ್ ಮ್ಯಾನೇಜ್ಮೆಂಟ್ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಾಡಕ್ಟ್ಗಳನ್ನು ಅವರು ತಯಾರಿ ಮಾಡಿದ್ದಾರೆ. ಬಾಡಿ ವೈಸ್ನಲ್ಲಿ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದು. ಇದು ಫ್ರೀ ಮತ್ತು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಈ 2 ಪ್ರಾಡಕ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಪೋಷಕಾಂಶಗಳ ಕೊರತೆ ಇದ್ದರೆ ಯಾವ ರೀತಿ ನಾವು ಕೂದಲನ್ನ ಆರೈಕೆ ಮಾಡ್ಕೋಬೋದು ಅಂತೇಳಿ. ಅದೇ ರೀತಿ ಇವಾಗ ನೋಡಿ, ನಾನಿಲ್ಲಿ 2 ದಾಸವಾಳ ಹೂವನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ತಯಾರಿ ಮಾಡ್ತಿರೋದು 1 ದಿನಕ್ಕೆ ಆಗುವಷ್ಟು ಆಯಿಲನ್ನು ಮಾತ್ರ. ಇದು ಜೆಂಟ್ಸಿಗೆ ಎಷ್ಟು ಬೇಕೋ ಅಷ್ಟಷ್ಟೇ ನಾನು ತಯಾರಿ ಮಾಡ್ತಾ ಇದ್ದೀನಿ. ಲೇಡೀಸಿಗಾದರೆ ನೀವು ಹೆಚ್ಚಿಗೆ ಆಯಿಲನ್ನು ಹಾಕ್ಕೊಂಡು ಹೆಚ್ಚಿಗೆ ದಾಸವಾಳ ಹೂವನ್ನು ಬೇಕಾದರೆ, ಅಂದರೆ ನಿಮ್ಮ ಕೂದಲು ಎಷ್ಟಿದೆ ಅದು ನೋಡಿಕೊಂಡು ನೀವು ಮಾಡ್ಕೋಬೋದು. 1 ದಿವಸಕ್ಕಾಗಷ್ಟು ನಾನಿಲ್ಲಿ ತಯಾರಿ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಅಂದರೆ ಲವಂಗ. ಇಲ್ಲಿ ನಮಗೆ 1 ಲವಂಗ ಆದರೆ ಸಾಕು. ಇಲ್ಲಿ 2 ರಿಂದ 3 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಲ್ಲ, ಅದಕ್ಕೆ 1 ಲವಂಗ ಆದರೆ ಸಾಕು. ಲವಂಗ ಯಾಕೆ ಬೇಕು ನಮ್ಮ ಕೂದಲ ಬೆಳವಣಿಗೆಗೆ ಅಂದರೆ, ಲವಂಗದಲ್ಲಿ ಒಂದು ಬೀಟಾ ಕೆರೋಟಿನ್ ಎನ್ನುವ ಅಂಶ ಇದೆ. ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ಲವಂಗ ಸ್ಕ್ಯಾಲ್ಪ್ ಅಲ್ಲಿರುವ ಟಿಶ್ಯೂಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಕೂದಲಿನ ಬುಡದಲ್ಲಿ ಬ್ಲಡ್ ಫ್ಲೋ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕೂದಲಲ್ಲಿ ಮಾಯಿಶ್ಚರ್ ಹಾಗೆ ಇರಲು ಹೆಲ್ಪ್ ಮಾಡುತ್ತೆ. ಅಂದರೆ ಕೂದಲಲ್ಲಿ ಮತ್ತು ಕೂದಲಿನ ಬುಡದಲ್ಲಿ ತೇವಾಂಶ ಇರಲು ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೇರ್ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ. ಇವಾಗ ನೋಡಿ, ನಾವು ಸ್ಟವ್ ಅನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ 1 ರಿಂದ 2 ನಿಮಿಷದೊಳಗೆ ಇದು ಚೆನ್ನಾಗಿ ಬಿಸಿ ಆಗತ್ತೆ. ನೋಡಿ, ಇವಾಗ ನೋಡಿ ದಾಸವಾಳ ಹೂವಿನ ಕಲರೇ ಚೇಂಜ್ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದಕ್ಕೆ ನೀರುಳ್ಳಿ ರಸವನ್ನು ತೆಗೆದಿರ್ತೀವಲ್ಲ, ಅದನ್ನು ನಾವು ಮಿಕ್ಸ್ ಮಾಡಬೇಕು. ಸ್ವಲ್ಪ ಈ ಆಯಿಲ್ ತಣ್ಣಗಾಗಬೇಕು. 1 ರಿಂದ 2 ಸ್ಪೂನ್ ಈರುಳ್ಳಿ ರಸವನ್ನು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಸೇರ್ಕೋಬೇಕು. ಈರುಳ್ಳಿ ರಸ ಎಣ್ಣೆ ಒಳಗಡೆ ಆ ರೀತಿ ಮಿಕ್ಸ್ ಮಾಡಿ. ಈಗ ನೀವು ಡೈರೆಕ್ಟಾಗಿ ನೀವು ಇದನ್ನು ತಲೆಗೆ ಅಪ್ಲೈ ಮಾಡ್ಕೋಬೋದು. ಒಂದು ವೇಳೆ ಬೇಕಾದರೆ ಈ ರೀತಿ ಫಿಲ್ಟ್ರ್ ಮಾಡ್ಕೊಂಡು ಬೇಕಾದರೂ ನೀವು ಹೇರಿಗೆ ಅಪ್ಲೈ ಮಾಡ್ಕೋಬೋದು. ನೀವು ಈರುಳ್ಳಿ ರಸವನ್ನು ನೀವು ಎಂಡಲ್ಲಿ ಹಾಕೋದ್ರಿಂದ ಇದನ್ನು ಇಡಕ್ಕೆ ಬರೋದಿಲ್ಲ, ಸ್ಮೆಲ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ತಕ್ಷಣ ಮಾಡ್ಕೋಬೇಕು, ತಕ್ಷಣ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ನೀವು ಇದನ್ನು ಹೇರಿಗೆ ಅಪ್ಲೈ ಮಾಡಿ 1-2 ಗಂಟೆನಾದ್ರು ನಿಮ್ಮ ತಲೆಯಲ್ಲಿ ಇರಬೇಕು. ಆಮೇಲೆ ಯಾವುದಾದ್ರೂ ಮೈಲ್ಡ್ ಶಾಂಪೂನಿಂದ ನಿಮ್ಮ ತಲೆಯನ್ನು ವಾಶ್ ಮಾಡಿ ವಾರದಲ್ಲಿ 2 ಸಲ ಈ ರೀತಿ ಮಾಡ್ಕೊಂಬಂದರೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.